बेळगाव शहरात वाढत्या आंदोलनामुळे जिल्हाधिकारी कार्यालय परिसर, काकती वेस, सरदार हायस्कूल मैदान परिसरात वाहतूक कोंडीचे चित्र दिवसेंदिवस वाढत आहे। याच पार्श्वभूमीवर पोलीस आयुक्त भूषण बोरसे यांनी आज गुरुवारी या परिसराला भेट देत सखोल पाहणी केली। पाहणी दरम्यान रस्त्याच्या कडेला अनेक दिवसापासून उभ्या असलेल्या वाहनामुळे अडथळा निर्माण होत असल्याचे निदर्शनास आले। त्यामुळे संबंधित पोलिसांना या गाड्या तातडीने हटवण्याच्या स्पष्ट सूचना देण्यात आल्या आहेत। लोकशाहीत आंदोलने, मोर्चे, उपोषण हे नागरिकांचे अधिकार आहेत हे मान्य असले तरी त्यामुळे सामान्य नागरिकांचे हाल होऊ नयेत याची जबाबदारी प्रशासनाची आहे। आंदोलने झाली तरी ती शिस्तबद्ध असावीत अशा प्रकारची भूमिका पोलीस आयुक्तांनी मांडली। आंदोलनं ही लोकशाहीचा भाग आहेत, मात्र सामान्य जनतेला वेठीस धरणे हे योग्य नाही। त्यामुळे यावर तोडगा काढण्यासाठी उपाययोजना केली जाणार आहेत असे स्पष्ट मत पोलीस आयुक्त भूषण बोरसे यांनी व्यक्त केले। शहरातील वाहतूक आणि सुरक्षा व्यवस्था सुरळीत राहावीत यासाठी पुढील काही दिवसात कठोर पावले उचलली जाण्याची शक्यता वर्तवली जात आहे। ನಂದು ಸಾರ್ವಜನಿಕರಿಗೆ ಇಲಾಖೆ ವತಿಯಿಂದ ಒಂದು ರಿಕ್ವೆಸ್ಟ್ ಇದೆ। ನಿಮ್ಮದೇ ಯಾವುದೇ ಕುಂದು ಕೊರತೆ ಇದ್ದರೆ ನೀವು ಗುಂಪು ತಗೊಂಡು ಬರ್ತೀರಿ, ಚೆನ್ನಮ್ಮ ಸರ್ಕಲಲ್ಲಿ ಪ್ರತಿಭಟನೆ ಮಾಡ್ತೀರಿ। ಬಟ್ ಇದು ಮ್ಯಾಕ್ಸಿಮಮ್ 5-10 ನಿಮಿಷ, ಮ್ಯಾಕ್ಸ್ 15 ನಿಮಿಷವರೆಗೆ ಇದ್ದರೆ ಒಳ್ಳೆಯದು। ನಿಮಗೆ ನೋವು ಇದೆ ಅಂದರೆ ನೀವು ಪೂರ್ತಿ 14 ಲಕ್ಷ ಜನರಿಗೆ ನಾವು ಕೊಡೋದು, ಬಿಕಾಸ್ ಯಾರು ಬಿಮ್ಸ್ ಹಾಸ್ಪಿಟಲ್ ಪಕ್ಕದಲ್ಲಿ ಇದೆ, ನಾವು ನೋಡಿದ್ದೀವಿ ಪೂರ್ತಿ ದೇನಲ್ಲಿ ಕನಿಷ್ಠವಾದ 10-20 ಆ್ಯಂಬುಲೆನ್ಸಸ್ಗೆ ರೂಟ್ ಚೇಂಜ್ ಮಾಡೋದು ಅವಶ್ಯಕತೆ ಇತ್ತು ಆ ದಿನ। ಅಲ್ಲಿ ಕ್ರೌಡಿಂದ ಕೂಡ ಆ್ಯಂಬುಲೆನ್ಸ್ ಹೋಗಬೇಕಾದ್ರೆ ಅದು ಸ್ಲೋ ಆಗಿ ಹೋಗ್ತಾ ಇತ್ತು। ಸೊ ಇನ್ನು ಮುಂದೆ ಯಾರು ಪ್ರತಿಭಟನೆ ಮಾಡ್ತಾರೆ ಚೆನ್ನಮ್ಮ ಸರ್ಕಲ್ ಮೇಲೆ 10-15 ನಿಮಿಷಕ್ಕಿಂತ ಜಾಸ್ತಿ ದಯವಿಟ್ಟು ಮಾಡಬೇಡಿ। ಇಲ್ಲಾಂದರೆ ಈ ಥರ ಏನು ಕಂಪ್ಲೇಂಟ್ ಬಂದರೆ ನಾವು ಅದರ ಮೇಲೆ ಕಾನೂನು ರೀತಿಯ ಕ್ರಮ ತಗೋಬೇಕಾಗ್ತದೆ। ಒಂದು 4-5 ಜನ ಗುಂಪು ಕಟ್ಬೋದು, ಒಂದು ಸಂಘಟನೆ ಹೆಸರು ಹೇಳ್ಬೋದು, ಅಲ್ಲಿ ಮಾನವ ಸರಪಳಿ ಹಾಕೋದು ಪ್ರತಿಭಟನೆ ನಿತ್ಯ ಇದ್ದೇ ಇರುತ್ತೆ। ಅದಕ್ಕೆ ಅಲ್ಲಿ ಯಾವುದೇ ಕಾರಣಕ್ಕೂ ಏನು ಅವಕಾಶ ಕೊಡಬಾರ್ದು ಅಂತ ಹೇಳಿ ಸಾಕಷ್ಟು ಮನವಿ ಕೂಡ ಇದೆ ಸರ್। ಅಲ್ಲಿ ಚನ್ನಮೂರ್ಪುರದಲ್ಲಿ ಪ್ರತಿಭಟನೆಗೆ ಅವಕಾಶ ಕೊಡಬಾರ್ದು ಅಂತ ಮನವಿ ಕೂಡ ಇದೆ, ಡಿಸಿ ಅವ್ರ ಗಮನಕ್ಕೂ ಇದೆ ಸರ್। ಇದು ಕಂಟಿನ್ಯೂಸ್ ಆಗಿ 144 ಜಾರಿ ಇದೆ ಮತ್ತೆ ಸರ್। ಈಗ ನಿನ್ನೆ ಅವರು ಏನು ಮನವಿ ಪ್ರತಿಭಟನೆ ಮಾಡಿಲ್ಲ ಸರ್, ಜೈ ಕಿಸಾನ್ ಅವರು ಏನು ಅನುಮತಿ ಪಡೆದಿದ್ರ ಸರ್ ಚೆನ್ನಮ್ಮ ಸರ್ಕಲ್ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ? ಇಲ್ಲ, ನಮ್ಮ ರೆಕಾರ್ಡ್ ಪ್ರಕಾರ ಇಲ್ಲ। ಅವರು CP ಕಚೇರಿಗೆ ಬರ್ತೀವಿ ಅಂತ ನಮಗೆ ಪತ್ರ ಕೊಟ್ಟಿದ್ದಾರೆ, ಬಟ್ ಚೆನ್ನಮ್ಮದು ಅನುಮತಿ ಇಲ್ಲ। ಆ ವಿಚಾರ ತುಂಬ ಸೂಕ್ತ ವಿಚಾರ ಇದೆ। ಇದು ನಮ್ಮದು ಹಾರ್ಟ್ ಆಫ್ ದ ಸಿಟಿ ಇದೆ, ಪ್ರತಿಯೊಂದು ಗಾಡಿ ಹಾರ್ಟ್ ಆಫ್ ದ ಸಿಟಿಯಿಂದ ಹೋಗುತ್ತೆ। ಬೆಂಗಳೂರಿನಲ್ಲಿ ಹೇಗೆ ಫ್ರೀಡಮ್ ಪಾರ್ಕ್ ಅಂತ ಒಂದು ಪ್ರತಿಭಟನೆಗೋಸ್ಕರನೇ ಒಂದು ಏರಿಯಾ ಐಡೆಂಟಿಫೈ ಮಾಡಿದ್ದಾರೆ, ಅದೇ ಥರ ಮೇ ಬಿ ನೆಕ್ಸ್ಟ್ KDP ಮೀಟಿಂಗ್ನಲ್ಲಿ ಯಾವಾಗ ಎಲ್ಲ ಶಾಸಕರು ಮತ್ತು ನಂದಿನಿ ಸೆಂಟರ್ ಇದೆಯಲ್ಲ, ಅದೇ ಪಾರ್ಕಿಂಗ್ ಜಾಗ ಪಾರ್ಕಿಂಗ್ ಬಿಟ್ಟೆ ಪ್ರತಿಭಟನೆಗೆ ಅಂತೇಳಿ ನಿಗದಿಯಾಗಿದೆ, ಬಟ್ ಅದನ್ನ ಯಾರು ಹೋಗ್ತಾ ಇಲ್ಲ, ಮಾಡ್ತಾ ಇಲ್ಲ। ಚೆನ್ನಮ್ಮಕ್ಕೆ ನೀವು ಯಾಕೆ 144 ಸೆಕ್ಷನ್ ಕಟ್ಟುನಿಟ್ಟಾಗಿ ಜಾರಿ ಮಾಡಬಾರ್ದು? ಹೌದು, ಅದನ್ನು ಕೆಲವು ಸಲ ಜಾಸ್ತಿ ಜನ ಬರ್ತಾರೆ, ಕೆಲವು ದೊಡ್ಡದು ಇಶ್ಯೂ ಇರುತ್ತೆ, ಸ್ಟೇಟ್ ವೈಡ್ ಇಶ್ಯೂ ಇರುತ್ತೆ, ನ್ಯಾಷನಲ್ ಇಶ್ಯೂ ಇರುತ್ತೆ। ಸೊ ನಾವು ಸ್ವಲ್ಪ ದೊಡ್ಡದು ಜಾಗ ಐಡೆಂಟಿಫೈ ಮಾಡೋಣ ಅಂತ ಮುಂದಿನ ಮೀಟಿಂಗ್ನಲ್ಲಿ ಪ್ರಪೋಸಲ್ ಇಡ್ತೀವಿ। ಎಲ್ಲ ಶಾಸಕರು ಅದರಲ್ಲಿ ಇರ್ತಾರೆ, ಮಾನ್ಯ ಸಚಿವರು ಇರ್ತಾರೆ, ಅವರ ಇನ್ಪುಟ್ ತಗೊಂಡು ಮೇ ಬಿ 1 ಜನವರಿ 26ರಿಂದ ನಾವು ಇದು ಇಂಪ್ಲಿಮೆಂಟ್ ಮಾಡೋಣ, ಅದು ಪ್ಲ್ಯಾನಿಂಗ್ನಲ್ಲಿ ಇದೆ, ನಮ್ಮದು ಚರ್ಚೆ ಕೂಡ ಆಗ್ತಾಯಿದೆ। ಆಲ್ ಟುಗೆದರ್ ಸಾಮಾನ್ಯರಿಗೆ ಯಾವುದೇ ತೊಂದರೆ ಆಗಬಾರ್ದು ಆ ದಿಕ್ಕಿನಲ್ಲಿ ನಾವು ಪ್ರಯತ್ನ ಮಾಡ್ತಾಯಿದ್ವಿ। ಎಲ್ಲ ಬೆಳಗಾವಿ ನಗರ ವಾಸಿ ನಮಗೆ ಈ ವಿಚಾರದಲ್ಲಿ ನಮಗೆ ಕೋಆಪ್ರೇಟ್ ಮಾಡಿ ಅಂತ ನಾವು ಕೋರ್ತಾ ಇದ್ದೀವಿ। ಧನ್ಯವಾದಗಳು।